ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇತಿಹಾಸ ಸರಣಿಯಲ್ಲಿ ನಾವು ಮಂಗೋಲಿಯಾದ ಅರಸನಾದಂತಹ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಚೆಂಗಿಸ್ ಖಾನ್ ಹೇಗೆ ತನ್ನ ಪ್ರಧಾನ ಮಂತ್ರವಾದಿಯಾದಂತಹ ಟೆಪ್ತೆಂಗ್ರಿಯ ದೌರ್ಜನ್ಯವನ್ನು ಕೊನೆಗೊಳಿಸಿದ, ಆನಂತರ ಅವನು ಸೈಬೀರಿಯಾ ಹಾಗೂ ಉಯೂರ್ ಜನಾಂಗದವರನ್ನು ಸೋಲಿಸಿದ್ದು, ನಂತರ ಚೀನಿಯರ ಜರ್ಚಿನ್ ಜಿನ್ ಸಾಮ್ರಾಜ್ಯದವರ ಮೇಲೆ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು, ಇವೆಲ್ಲವನ್ನು ನೋಡಿದ್ವಿ. ಮುಂದೆ ಚೆಂಗಿಸ್ ಖಾನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಚೀನಿಯರ ಜರ್ಚಿನ್ ಜಿನ್ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಾಗಿದೆ. ಆದರೆ ಚೆಂಗಿಸ್ ಖಾನ್ ಮುಂದೆ ಈಗ ಒಂದು ದೊಡ್ಡ ಸವಾಲಿದೆ. ಈ ಮಂಗೋಲಿಯನ್ನರು ಸಮತಟ್ಟಾದ ಪ್ರದೇಶಗಳಲ್ಲಿ ಯುದ್ಧ ಮಾಡಿದ್ದಾರೆ, ಹುಲ್ಲುಗಾವಲಿನಲ್ಲಿ ಹಾಗೂ ಕಾಡುಗಳಲ್ಲಿ ಶತ್ರುಗಳ ವಿರುದ್ಧ ಹೋರಾಡಿದ್ದಾರೆ, ಶತ್ರುಗಳ ಶಿಬಿರಗಳ ಮೇಲೆ ದಾಳಿ ಮಾಡಿ ಅವರ ಬಿಡಾರಗಳನ್ನೆಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಹಲವಾರು ವರ್ಷಗಳಿಂದ ಇದೇ ಅವರ ಒಂದು ಯುದ್ಧದ ತಂತ್ರ. ಆದರೆ ಈಗ ಚೀನಿಯರ ಮೇಲೆ ಇವರು ಯುದ್ಧ ಮಾಡಬೇಕು ಅಂತಿದ್ದಾರೆ. ಈ ಚೀನಾದ ಜರ್ಚಿನ್ ಜನಾಂಗದವರು ಏನಿದ್ದಾರೆ, ಆ ಸಮಯದಲ್ಲಿ ಚೀನಾದ ಎರಡನೇ ಅತಿ ದೊಡ್ಡ ಸಾಮ್ರಾಜ್ಯವಾಗಿತ್ತು. ಸುಮಾರು 50 ಲಕ್ಷ ಜನಸಂಖ್ಯೆ ಹೊಂದಿದ್ದಂತಹ ಒಂದು ದೊಡ್ಡ ಸಾಮ್ರಾಜ್ಯ ಅದು. 60 ಲಕ್ಷ ಜನಸಂಖ್ಯೆ ಹೊಂದಿದ್ದಂತಹ ಸಂಘ್ ಸಾಮ್ರಾಜ್ಯ ಏನಿದೆ, ಅದು ಚೀನಾದ ದೊಡ್ಡ ಸಾಮ್ರಾಜ್ಯ ಅನ್ನಿಸ್ಕೊಂಡಿತ್ತು ಆ ಸಮಯದಲ್ಲಿ. ಈ ಚೀನಿಯರು ತುಂಬ ಸಾಂಸ್ಕೃತಿಕವಾಗಿ ನಾಗರಿಕತೆಯಿಂದ ಬದುಕುತ್ತಿದ್ದಂತಹ ಜನ. ಅವರು ನಗರಗಳನ್ನು ನಿರ್ಮಿಸಿಕೊಂಡು ಕಲ್ಲಿನಿಂದ ಆದಂತಹ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ದರು ಹಾಗೂ ತಮ್ಮ ಸುರಕ್ಷತೆಗಾಗಿ ಗೋಡೆಗಳನ್ನು ನಿರ್ಮಿಸಿಕೊಂಡಿದ್ದರು, ಕೋಟೆ ಕೊತ್ತಲಗಳನ್ನು ನಿರ್ಮಿಸಿಕೊಂಡು ಬದುಕ್ತಾ ಇದ್ದಂತಹ ಒಂದು ಸಾಮ್ರಾಜ್ಯ ಈ ಒಂದು ಚೀನಿಯರ ಸಾಮ್ರಾಜ್ಯ. ಮಂಗೋಲಿಯನ್ನರು ಹಾಗಲ್ಲ. ಅವರು ಬುಡಕಟ್ಟು ಜನಾಂಗದವರು. ಒಂದು ಕಡೆ ನೆಲೆ ನಿಂತು ಅವರು ಜೀವಿಸ್ತಾ ಇರಲಿಲ್ಲ. ಅವರು ಬಿಡಾರಗಳನ್ನ ಮಾಡಿಕೊಂಡು ಅದರೊಳಗೆ ಬದುಕ್ತಾಯಿದ್ರು. ಯಾವಾಗ ಅವಶ್ಯಕತೆ ಇದೆಯೋ ಆಗ ಆ ಬಿಡಾರಗಳನ್ನ ಬಿಚ್ಚಿಕೊಂಡು ಬೇರೆ ಜಾಗದಲ್ಲಿ ಹೋಗಿ ಜೀವನ ಮಾಡ್ತಾಯಿದ್ರು. ಕೆಲವರು ಏನು ಮಾಡ್ತಾಯಿದ್ರು ಅಂದರೆ, ದೊಡ್ಡ ದೊಡ್ಡ ಚಕ್ರಗಳಿರುವಂತಹ ದೊಡ್ಡ ಗಾಡಿಗಳನ್ನು ಮಾಡಿಕೊಂಡು ಅದರ ಮೇಲೆ ಬಿಡಾರಗಳನ್ನ ಮಾಡ್ಕೊಳ್ತಾಯಿದ್ರು. ಕುದುರೆ ಹಾಗೂ ಒಂಟೆಯ ಸಹಾಯದಿಂದ ಆ ಒಂದು ಬಿಡಾರವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದ್ರು. ಅವರಿಗೆ ಈ ಚೀನಿಯರ ರೀತಿ ಒಂದೇ ಕಡೆ ನೆಲೆ ನಿಂತು ಅದೂ ಕಲ್ಲುಗಳಿಂದ ಆದ ಮನೆಗಳಲ್ಲಿ ಜೀವಿಸೋದು ಅವರಿಗೆ ಬೇರೆಯೇ ಒಂದು ಸಂಸ್ಕೃತಿಯ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಈ ಚೀನಿಯರ ಮೇಲೆ ಆಕ್ರಮಣ ಮಾಡಿ ಅವರ ಒಂದು ಸುರಕ್ಷಿತ ಗೋಡೆ ಏನಿದೆ, ಕೋಟೆಗಳಿವೆ, ಇದನ್ನೆಲ್ಲ ದಾಟಿ ಅವರ ಮೇಲೆ ಆಕ್ರಮಣ ಮಾಡೋದು ಹೇಗೆ ಅಂತ ಚೆಂಗಿಸ್ ಖಾನ್ ಯೋಚನೆ ಮಾಡ್ತಾ ಇದ್ದಾನೆ. ಈಗ ಇದಕ್ಕೆ ಮುಂಚೆ ಈ ಚೀನಿಯರ ಜಿನ್ ಸಾಮ್ರಾಜ್ಯ ಏನಿದೆ ಅದರ ಪಶ್ಚಿಮ ಭಾಗಕ್ಕೆ